ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಸ್ವಲ್ಪ ಈ ವರ್ಷ ರೈತರ ಮುಖದ ಮೇಲೆ ಒಂದು ಕಳಿ ಅದ. ಯಾವ ಕಳಿ ಅದಪ್ಪ ಅಂತಂದ್ರೆ ರೇಟಿನ ಕಳಿ ಅದ ರೀ. ಆದ್ರೆ ಭಾಳಷ್ಟು ರೈತರು ಮಾಲ್ ಕಡಿಮೆ ಬೆಳೆದವ ರೈತರು. ಹಾಗಾಗಿ ಸ್ವಲ್ಪ ಅಂಥ ರೈತರಿಗೆ ಭಾಳ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತದ. ಆದರೂ ನಾನು ನಿಮ್ಗೆ ನಾನು ಪ್ರತಿಯೊಂದು ವಿಡಿಯೋದಾಗ ಏಪ್ರಿಲ್ ಹಿಡ್ಕೊಂಡು ಇಲ್ಲಿ ತನಕ ಭಾಳಷ್ಟು ವಿಡಿಯೋದಾಗ ಹೇಳಿದ್ದೆ ರೀ. ನೋಡಿರಿ, ಮಾಲ್ ಹೆಚ್ಚರಿರಲಿ ಕಡಿಮೆ ಇರಲಿ, ನೀರು ಕಡಿಮೆ ಇರಲಿ ಹೆಚ್ಚಿರಲಿ, ಅದಕ್ಕೆ ತಕ್ಕಂತೆ ನಾವು ಕನ್ವರ್ಟ್ ಆಗಿ ಕಡ್ಡಿ ಮಾಡಿಕೊಂಡು ಚೆಂದಾಗಿ ಬೆಳೀರಿ. ನಿಮಗೆ ಗೊತ್ತಾಗಂಗಿಲ್ಲ. ಒಂದು 3 ವರ್ಷ ಹಿಂಗಿರ್ತದೆ, 3 ವರ್ಷ ಈ ರೀತಿ ಇರ್ತದೆ ರೇಟ. ಯಾಕಂದ್ರೆ ನಂದು 16-17 ವರ್ಷ ಆಗಿರೋದ್ರಿಂದ ನಾ ಎಲ್ಲ ಥರನೂ ನೋಡ್ಕೊತ ಬಂದೀನಿ ರೀ. ಹಾಗಾಗಿ ನನ್ನ ಅನುಭವ ಹೇಳಿದ್ದೀರಿ. ನೋಡಿರಿ, ರೇಟ್ ನಾವು 100 ರೂಪಾಯಿ ಕೆ ಜಿನೇ ಮಾರಲೇಕ ನಾವು ಖರ್ಚಿನಾಗ ಉಳಿತಾಯ ಮಾಡಿಕೊಂಡು ಮತ್ತು ನಾವು ಮಾಡುವ ಕೆಲಸ ಕರೆಕ್ಟ್ ಟೈಮಿಂಗ್ ಮಾಡಿಕೊಂಡ್ರೆ ಖರ್ಚು ಕಡಿಮೆ ಬರ್ತದೆ. ಈ ರೀತಿ ಮಾಡ್ಕೊಂಡು ದ್ರಾಕ್ಷಿ ಬೆಳೀರಿ ಅಂತಂದಿದ್ದೆ. ಮತ್ತು ನಾನು ನೀರಂತರೂ ನಿಮ್ಗೆ ಯಾವ ರೀತಿ ಆದ ಅನ್ನೋದು ಗೊತ್ತೇ ಅದ. ಎಷ್ಟು ಕಡಿಮೆ ನೀರು ಅವು ಇನ್ನಾದರೂ ಅಷ್ಟೇ ಇದಾವೆ ರೀ. ಹೋದ ವರ್ಷ ಅಂತ ಬರಗಾಲ ಇದ್ದರೂ ನೀರು ಅಷ್ಟೇ ಇದ್ದವು. ಈ ವರ್ಷ ಸ್ವಲ್ಪ ಮಳೆ ಆಗ್ಯದಂದ್ರೂ ಅಷ್ಟೇ ಅದ ನೀರಿನೊಳಗೆ ನನಗೇನೂ ವ್ಯತ್ಯಾಸ ಇಲ್ಲ. ಆದರೂ ನಂದು ಈ ವರ್ಷ ನೋಡಿರಿ, ಈಗ ಒಂದು ರೌಂಡ್ ಹೋಗ್ಯದ. ಈಗ ಫಸ್ಟ್ ರೌಂಡ್ ಕಟ್ ಮಾಡಿ ಹಾಕೀನಿ. 7 ಟನ್ ಆಗ್ಯದ ರೀ. 7 ಟನ್ ಮೇಲೆಟ್ಟು ಚಿಲ್ಲರೆ ಆಗ್ಯದ. ಒಟ್ಟು ನಾ 7 ಅಂದ್ರೆ ಮೇಲೆ ಒಂದು 2-3 ಬಾಕ್ಸ್ ಆಗ್ಯದ ರೀ. 7 ಟನ್ನಿನ ಮೇಲೆ 7 ಟನ್ ಆಗೈತೆ ರೀ. ಇನ್ನೂ ಒಂದು 4.5ರಿಂದ 5 ಏನು ಡೌಟ್ ರೀ. ಯಾಕಂತಂದ್ರೆ ಶುಗರ್ ಐತಿ ಜಾಸ್ತಿ ಮೊದಲಿನಕ್ಕಿಂತ ಈ ಸಾರಿ ಶುಗರ್ ಜಾಸ್ತಿ ಅದ ರೀ. ಅದಕ್ಕೆ ಒಂದು ಸ್ವಲ್ಪ ನನಗೆ 5 ಟನ್ ಆಗ್ಬೋದು ಅಂತ ಅನ್ನಿಸ್ತದೆ. ಒಟ್ಟು ನನಗೆ 4.5 ಟನ್ ಅಂತರೂ ಆರಾಮ ಆಗ್ತದೆ ನೋಡಿರಿ. ಅದೊಂದು 7, ಇದೊಂದು 4.5, 11.5 ಆರಾಮಾಯ್ತು ನಂದು. ಹೋದ ವರ್ಷ ನೋಡಿರಿ 2-3 ವರ್ಷ ಆಯ್ತು ನಂದು. ಏನಪ್ಪ ಅಂತಂದ್ರೆ ಒಂದು ಎವ್ರೇಜ್ದಾಗೆ ಇದ್ದೀನಿ ರೀ. ನಾವು ಅದು ರೇಟಿನ ಕಡೆ ವಿಚಾರ ಮಾಡೋದಿಲ್ಲ, ನಾವು ಮಾಲಿನ ಕಡೆ ವಿಚಾರ ಮಾಡೋದು. 2-3 ವರ್ಷದ ಹಿಂದೆ 10.5 ಟನ್ ಆಗಿತ್ತು ನಂದು. ನಿಮಗೆಲ್ಲ ನೆನಪಿರ್ಬೇಕು ರೀ. ಈಗ ನಿಮ್ಗೆ ವಿಡಿಯೋದಾಗ ಹೇಳೀನಿ, ಗೊತ್ತಿರ್ಬೇಕು ನಿಮ್ಗೆ. ಯಾವತ್ತೂ ವಿಡಿಯೋ ಫಾಲೋ ಮಾಡಿದವ್ರು ಗೊತ್ತಿರ್ತದೆ. ಆಮೇಲೆ ಹೋದ ವರ್ಷ ಏನಾಯ್ತು ರೀ, 8 ಟನ್ ಆಯ್ತು ರೀ. ಯಾಕಂದರೆ ನೀರಂತರೂ ನಾ ಹೇಳಿನಲ್ರಿ, 52 ತಾಸೆ ನೀರು ನನಗೆ ಬಿಡೋಕೆ ಸೆಕೆ ಆಗಿತ್ತು. ಅಷ್ಟರೊಳಗೆ 1 ಎಕರೆದಾಗ 2 ಎಕರೆದಾಗ 5 ಟನ್ ಬೆಳ್ಕೊಂಡೀನಿ ರೀ. 1.5 ಎಕರೆದಾಗ 3 ಟನ್ ಆಗಿತ್ತು. ಒಟ್ಟು 8 ಟನ್ನಿಗೆ ಒಂದು 50 ಕೆ ಜಿ ಏನು ಕಡಿಮೆ ಇತ್ತು. ಟೋಟಲಿ ಒಳಗೆ 50 ಕೆ ಜಿ ಕಡಿಮೆ ಇತ್ತು ರೀ. ಅದಕ್ಕೆ 8 ಟನ್ ಹೋದ ವರ್ಷ ಆಗಿತ್ತು. ಈ ವರ್ಷ ನಾವು ವಾತಾವರಣ ಮಳೆದು ಆಮೇಲೆ ಈ ವರ್ಷನ ಬರಗಾಲ ಇದರದಿಂದ ಆ್ಯಕ್ಚುಲಿ ಎಲ್ಲ ರೈತರದ್ದು ಲೆಕ್ಕ ತೆಗೆದ್ರೆ ನಾನು ಮಿನಿಮಮ್ ಒಂದು 5-6 ಟನ್ ಆಗ್ತದೇನೋ ಅಂತ ಅನ್ನಿಸ್ತಿತ್ತು. ಒಳಗೆ ಒಮ್ಮೆ ಚಟ್ನಿ ಮಾಡೋದು ಟೈಮ್ದಾಗ ಭಯ ಬಂದಿತ್ತು. ನಾ ಹೇಳಿನಲ್ರಿ, ಅದ್ರಾಗ ಪ್ಲಾಟ್ ಸ್ವಲ್ಪ ಒಂದಿನ ಲೇಟ್ ಮಾಡಿ ಚಿಗನ್ನ ತೀರಾ ಭಯ ಬಿದ್ದಿದ್ದೇನೆ. ಹಾಗಾಗಿ ನಾ ಕಡಿಮೆ ಆಗ್ತದೆ ಅಂದ್ಕೊಂಡಿದ್ದೆ. ಆಮೇಲೆ ನಾ ಮಾಡಿದಂಥ ಏನು ರೀ ಔಷಧ ಚಾರ್ಟ್, ಆಮೇಲೆ ನಾ ಬಿಟ್ಕೊಂಡ ಗೊಬ್ಬರ, ನಾನು ಅಲ್ಲಿ ಮಾಡಿದಂಥ ವರ್ಕ್, ನಾ ಏನು ಕೆಲಸ ಮಾಡ್ಕೊಂಡಿನಲ್ರಿ ಟೈಮ್ ಟು ಟೈಮ್, ಅದು ನನಗೆ ಭಾಳ ಅಂದ್ರೆ ಭಾಳ ಎತ್ತಿ ಹಿಡ್ದದ. ಅದೇ ನನಗೆ ಈಗ ನನಗೆ 11.5 ಟನ್ ಆರಾಮ್ ತೋರಿಸ್ಕೊಂತದ. ನಾನು 12 ಟನ್ನಿನ ಟಾರ್ಗೆಟ್ ಹಾಕ್ಕೊಂಡಿದ್ದೆ ರೀ. ಮತ್ತು ನಮ್ಮದು ಒಂದು ಗಿಡದಾನ ಮಾಲ್ ಯಾರಿಗೆ ಗೊತ್ತಾಗ್ತದೆ ರೀ ಹೆಂಗೆ ಏಟ್ ಇರ್ತದೆ ಅನ್ನೋದು ಹೆಚ್ಚು ಕಡಿಮೆ ಆಗೋದು. ಆದರೆ ನನಗೆ 11.5 ಟನ್ ಅಂತರೂ ನನಗೆ ಟಾರ್ಗೆಟ್ ಕೊಟ್ಟದ. ಸಾಕಲ್ರಿ. ಯಾಕಂತಂದ್ರೆ ರೇಟ್ ಅಂತರೂ ಫಸ್ಟಿಗೆ ಹೇಳಿನಲ್ರಿ, ನಾ ರೈತರ ಮುಖದಾಗ ಒಂದು ಸ್ವಲ್ಪ ಕಳಿ ಅದ ಅಂತಂದು. ಯಾಕಂದ್ರೆ ಮಾಲ್ ಇದ್ದವ್ರಿಗೆ ಏನು ಖುಷಿ ಇರ್ತಾರೆ, ಮಾಲ್ ಇಲ್ಲಾರ್ದವ್ರಿಗೆ ಒಂದು ಸ್ವಲ್ಪ ಇದು ಆಗಿರ್ತದೆ. ಈಗ ನೋಡ್ರಲ್ಲ, ನಾ ಒಂದು ಸ್ವಲ್ಪ ಕೊಟ್ಟೀನಿ ರೀ. ಈಗ 2 ಟನ್ನಿನ ಕೊಟ್ಟೀನಿ ರೀ. ಈಗ 240 ರೂಪಾಯಿ 70 ಬಾಕ್ಸ್ ಮರ್ಯಾದ್ರಿ. ಇನ್ನು ಉಳ್ಕದ್ದು ಏನದ 227 ರೂಪಾಯಿ ಮರ್ಯಾದ ನಂದು ಇನ್ನೂ ಅದ. ಇನ್ನೂ ಮಾರಾಟ ಏನಿಲ್ಲಕ್ಕೆ ಬರ್ಸೀನಿ ರೀ. ಅದು ಮುಂದೆ ಶನಿವಾರ ದಿನ ಮಾರ್ಕೆಟ್ ಆಗ್ತದೆ. ಅವಾಗ ನಿಮ್ಗೆ ರೇಟ್ ಎಷ್ಟಾಗ್ಯದ ಅನ್ನೋದು ಮತ್ತೆ ಹೇಳಿರ್ತೀನಿ. ಈಗ ನೋಡಿರಿ, ನಾವು ಇಟ್ಟೆಲ್ಲ ಸರ್ಕಸ್ ಮಾಡ್ಲಿಕ್ಕೆ ಕೆಲವೊಂದು ಎಲ್ಲ ಅಂತರೂ ಹೇಳ್ಕೊತೆ ಬಂದೀನಿ ರೀ. ನಾ ಯಾವ ರೀತಿ ಮಾಡೀನಿ, ಏನು ಮಾಡ್ಕೊಂಡೀನಿ, ಎಷ್ಟು ಖರ್ಚು ಉಳಿತಾಯ ಮಾಡ್ಕೊಂಡೀನಿ. ಖರ್ಚು ಉಳಿತಾಯ ಮಾಡ್ಕೊಂಡು ಬರೀ ಖರ್ಚು ಉಳಿತಾಯ ಮಾಡ್ಕೋತ ಆಗಂಗಿಲ್ಲ, ಅಲ್ಲಿ ಇಳುವರಿನೂ ಬರಬೇಕು ನಮಗೆ. ಆ ರೀತಿ ನಾವು ಪ್ಲ್ಯಾನ್ ಹಾಕ್ಕೊಂಡೀನಿ ರೀ. ನಾ ಹಾಕ್ಕೊಂಡು ನಿಮಗೆ ಹೇಳ್ಕೋತೆ ಬಂದೀನಿ. ಸಾಕಷ್ಟು ನಾ ಮನ್ಯಾಗ ಔಷಧಿಗಳು ತಯಾರು ಮಾಡ್ಕೊಂಡಿದ್ದೆ. ಔಷಧಿಗಳು ನಾನು ಕೆಲಸ ಮಾಡ್ತೋದಿಲ್ಲ ಅಂತಂದು ಭಯ. ಯಾಕಂತಂದ್ರೆ 1 ವರ್ಷದ ಬೆಳೆ ಒಂದಿನ ಎಡುವುದೇ ಅಂದ್ರೆ ಕಲಾಸ್
ಒಂದು ವರ್ಷ ಮಾಡೋದೆಲ್ಲ ವೇಸ್ಟ್ ಆಯ್ತು. ಹಾಗಾಗಿ ಏನದ ಭಾಳಷ್ಟು ಭಯ ಬಿದ್ದು ಏನಾಗ್ತದೋ ಅಂದ್ರೆ ಡೈಲಿ ಪ್ಲಾಟ್ನಾಗ ಒಂದು ರೌಂಡ್ 2 ಟೈಮ್ ಹಾಕ್ತಿದ್ದೆ. ಆಮೇಲೆ ಹಾಕಿ ಆಮೇಲೆ ಕಾಳು ಸೈಜಿನ ಪ್ರಾಬ್ಲಮ್ ಹೆಂಗೆ ಅನ್ನಿಸ್ತದ ಅಥವಾ ಕಲರ್ ಹೆಂಗೆ ಬರ್ತದೆ, ಆಮೇಲೆ ಪಲ್ಪ್ ಬರ್ತದೋ ಇಲ್ಲೋ ಇಷ್ಟೆಲ್ಲ ಮಾಡ್ಲಾಗತ್ತೀವಿ ನಾವು. ಪಲ್ಪ್ ಬರಲಿಲ್ಲ ಅಂದ್ರೆ ಏನು ಮಾಡೋದು, ಎಲ್ಲ ಭಾಳಷ್ಟು ವಿಷಯ ಬಗ್ಗೆ ಒಳಗೊಮ್ಮೆ ಭಯ ಬರ್ತಿತ್ತು ನನಗೆ. ಆದರೂ ನಾ ಮಾಡೋದೇನದ ಅಲ್ಲಿ ರಿಸಲ್ಟ್ ಕಂಡು ಹಿಡಿತಿದ್ದೆ. ಈಗ ನಾ ಯಾವ ವಿಷಯದ ಹೊಡೆದೆ ಅಲ್ಲಿ ಏನು ಕೆಲಸ ಆಯಿತು, ನಾ ತಯಾರು ಮಾಡೋದು ಇವತ್ತು ನಾ ಯಾವ ಗೊಬ್ಬರ ಕೊಟ್ಟೆ ಅದು ಅಲ್ಲಿ ಕೆಲಸ ಆಯಿತೋ ಇಲ್ಲೋ, ಇದನ್ನು ನಾ ಕಂಡು ಹಿಡ್ಕೊತ ಅಲ್ಲಿ ರಿಸಲ್ಟ್ ಆಗ್ಯದೋ ಇಲ್ಲೋ ಅನ್ನೋದು ನೋಡ್ಕೊತೆ ನಾ ಏನು ಬೆಳೆ ಮಾಡ್ಕೋತ ಬಂದಲ್ರಿ. ಅದು ನನ್ನ ಕೈ ಹಿಡಿತು. 11.5 ಟನ್ ಮುನುಕೈತ್ರಿ. ನನಗೇನದ ನನಗೆ ಸಾಕು, ನನಗೆ ಜಾಸ್ತಿ ಇಲ್ಲ. ನಾನು ನಿಮ್ಗೆ ಹೇಳಿದೆಲ್ರಿ 3 ವರ್ಷದ ಚಿತ್ರನೇ ಹೇಳಿನ. ಒಮ್ಮೆ 10.5 ಟನ್ನ, ಹೋದ ವರ್ಷ 8 ಟನ್ನ, ಈ ವರ್ಷ 11.5. ಆ್ಯಕ್ಚುಲಿ ಲೆಕ್ಕ ನೋಡಿದ್ರೆ ಎಲ್ಲ ರೈತರ ಲೆಕ್ಕಾಚಾರ ತೆಗೆದ್ರೆ ನಂದು ಆಗಬಾರ್ದಾಗಿತ್ತು. ಆದರೂ ನಾ ಮಾಡ್ಕೊಂಡಿರುವಂಥ ಒಂದು ಪದ್ಧತಿನೇ ಅಷ್ಟು ಎಕ್ಯುರೇಟಿ ಅದು ಅನ್ನಿಸ್ತದೆ. ನಿಮಗೆ ನನಗೆ ಫಂಕ್ಷನ್ಗೆ ಬಂದಿದ್ರಲ್ರಿ, ನಾವು ಒಂದು ದಿವಸ ಎಲ್ಲರೂ ಬರ್ರಿ ಪ್ಲಾಟ್ ನೋಡಿಕೊಂಡು ಮಾತಾಡಿ ಹೋರಿ, ನನ್ನ ಪ್ಲಾಟ್ ನೋಡ್ತೀನಿ ಅನ್ನಾಗತ್ತೀರಿ ಅಂತಂದಕ್ಕೆ ನೀವು ಬಂದಿದ್ರಲ್ಲ. ಎಲ್ಲರೂ ರೈತರು ಹೇಳಿದರು, ನಿಮಗೆ ಕಾಳು ಸೈಜ್ ಸಣ್ಣದ್ರಿ, ನಿಮ್ಮದು ಕಾಳು ಸೈಜ್ ಸಣ್ಣದ, ಗೊನೆ ಸೈಜ್ ಅದ ರೀ, ಆದ್ರೆ ಕಾಳು ಸೈಜ್ ಸಣ್ಣದ. ಎಲ್ಲರೂ ಹೇಳಿದರು. ಈಗ ನೋಡ್ರಿ ನನ್ನ ಕಾಳು ಸೈಜ್ ಹೆಂಗದ, ಇವತ್ತೀಗ 7 ದಿವಸ ಆಗ್ಯದ, ಇನ್ನೂ ಹೆಂಗದ ಸೈಜ್ ಹಾಗೆ ಅನ್ನಿಸ್ತದೆ. ಅದಕ್ಕೆ ನಾನು ನಿಮಗೆ ಅವಾಗೇ ಉತ್ತರ ಕೊಟ್ಟಿದ್ದೆ ರೀ, ನಂದು ಕಾಳು ಸೈಜ್ ಈಗ ನೋಡಬೇಡ್ರಿ, ಮುನುಕ್ ಮಾಡೋ ಟೈಮ್ದಾಗ ನೋಡಾಕತ್ತೀರಿ ಅಂತ ಹೇಳಿದ್ದೇನೆ. ಅದಕ್ಕೆ ಈ ಕಾಳು ಸೈಜ್ನು ಚಂದ ಆಗ್ಯದ, ಮಸ್ತ್ ಆಗ್ಯದ. ಮತ್ತು ಮಾರ್ಕೆಟ್ ಒಳಗೆ ಅವತ್ತು ಏನು ನಾ 240 ಮಾರ್ಯದಂದಲ್ರಿ, ತಾಸ್ಗಾಂವ್ ಮಾರ್ಕೆಟ್ ಒಳಗೆ ಹಾಯೆಸ್ಟ್ ಮಾರ್ಯಾರ ಎಲ್ಲ. ಇವರು ಸೇಡ್ಜಿಗಳು ಎಲ್ಲ ತೆಗೆದು ನನ್ನ ಮಾಲ್ ತೋರಿಸ್ಯಾರಂತೆ. ನೋಡ್ರಿ ರೈತರು ಹೆಂಗೆ ಮಾಡ್ಯಾರ, ಈ ರೀತಿ ಮಾಡಿರಿ ಪಲ್ಪ್ ಬರ್ಬೇಕಂತಂದು. ಆ ರೀತಿ ಮಾಲ್ ನಂದು ಬೆಳೆದದ. ಅದೊಂದು ಖುಷಿ ಅದ ನನಗೆ. ನಾ ಮಾಡಿರುವಂಥ ಔಷಧಿಗಳೆಲ್ಲ ಸಕ್ಸಸ್ ಆಗ್ಯಾವ. ಕೆಲವೊಂದು ಜಾಗನಾಗ ನಾವು ಮಾಡೋದು ಫಸ್ಟ್ ಟೈಮ್ ಅಲ್ರಿ, ಫಸ್ಟಿಗೆ ಮಾಡಿನಲ್ಲ, ಇದೇ ವರ್ಷ ಮಾಡ್ಕೊಂಡೇನಲ್ರಿ, ಅಕ್ಟೋಬರ್ ಹಿಡ್ಕೊಂಡು. ಸ್ವಲ್ಪ ಸಮಸ್ಯೆ ಆತದೇನೋ ಅಂತ ಅನ್ನಿಸ್ಕೊಂಡು ಕೆಲವೊಂದು ಜಾಗನಾಗ ಸಮಸ್ಯೆ ಅನುಭವಿಸೀನಿ ರೀ. ಹೆಂಗಂದ್ರೆ ಟೈಮಿಂಗ್ ಅದು ಬೇಡ್ದಾಕ್ರೆ ನನಗೆ ಕೊಡೋದಾಗಲಿಲ್ಲ. ಯಾಕಂತಂದ್ರೆ ಫಸ್ಟಿಗೆ ನಾ ಕೊಡೋದ್ರಿಂದ ಫಸ್ಟ್ ವರ್ಷ ಮಾಡೋದ್ರಿಂದ ಸ್ವಲ್ಪ ಟೈಮಿಂಗ್ ನನಗೆ ಈ ಟೈಮಿಂಗ್ ಇದು ಹರ್ಕತ್ ಆಗ್ತದೆ, ಇದು ಕೊಡಬೇಕು ಹಿಂಗೆ ಗೊತ್ತಾಗಲಿಲ್ಲ ನನಗೆ. 1-2 ಜಾಗನಾಗ ಎಡೋದೇ ರೀ ನಾ, ಆದರೂ ಕವರ್ ಮಾಡ್ಕೊಂಡೀನಿ ರೀ. ಆದರೂ ಎಡೋದಂಗೆ ಅಲ್ಲ. ಹಾಗಾಗಿ ಅದಕ್ಕೆ ಅದನ್ನು ಮುಂದೆ ಸರಿಪಡಿಸ್ಕೊಂಡು ಮಾಡ್ಕೊಂಡು ಹೋಗಮಂತ್ರಿ. ಈ ವರ್ಷ ಅಂತೂ ಮಾರ್ಕೆಟಿದು ನಾ 16 ವರ್ಷ ಬೆಳೆದೀನಿ. ಈಗ ಇದು 17ನೇ ಬೆಳೆ ಅದ ರೀ. ಈಗ 16 ವರ್ಷ ನಾ ಮಾರ್ಕೆಟ್ ಮಾಡ್ಕೊಂಡದ್ದೇ ಒಂಥರ ವಿಚಿತ್ರ ಅದ. ಈ ವರ್ಷ ಮಾರ್ಕೆಟ್ ಮಾಡೋದೇ ಒಂಥರ ವಿಚಿತ್ರ ಆಗ್ಯದ. ಯಾವ ರೀತಿ ನನಗೆ ಹೆಂಗೆ ವಿಚಿತ್ರ ಅನ್ನಿಸ್ತು, ಹೆಂಗೆ ಮೋಸ ಹೋಗ್ತಿದ್ದೆವು ನಾವು, ಯಾವ ರೀತಿ ನಮ್ಗೆ ಮಾಲ್ ಹೆಚ್ಚಿಗೆ ಬೆಳೆದ್ರು ಅಷ್ಟೇ, ಎಷ್ಟು ಕಲರ್ ಬಂದರೂ ಅಷ್ಟೇ, ಬಟ್ ರೇಟೇ ಸಿಗ್ತಾ ಇರಲಿಲ್ಲ ನಮ್ಗೆ. ಮಾರ್ಕೆಟ್ನಾಗ ಒಂಥರ ರೇಟೇ ಇರೋದು, ಇಲ್ಲಿ ನಮಗೆ ರೇಟ್ ಸಿಗೋದು ಒಂಥರನೇ ಸಿಗ್ತಿತ್ತು. ಹಾಗಾಗಿ ಅದ್ರ ಬಗ್ಗೆ ನಾ ಯಾವ ರೀತಿ ಒಂದು ತೊಂದರೆ ಅನುಭವಿಸೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ರೀ ನಿಮಗೆ. ಈಗಂತರೂ ನೋಡಿರಿ, ಈ ವರ್ಷ ಏಪ್ರಿಲ್ ಟೈಮ್ದಾಗ ಏನೋ ಸ್ವಲ್ಪ ಬೇಸಿಗೆ ಟೈಮ್ದಾಗ ಜಾಸ್ತಿ ಗಾಳಿ ಇರ್ತದಂತ. ಆಮೇಲೆ ಹೀಗೆ ಅದೇನು ಇದು ರೀ, ಸ್ವಲ್ಪ ಬಿಸಿಲಂತರೂ ಸಿಕ್ಕಾಪಟ್ಟೆ ಆಗ್ಯದ. ಹೋದ ವರ್ಷ ಮೇ ತಿಂಗಳದಾಗ ಇದ್ದಟ್ಟು ಬಿಸಿಲಿಗೆ ಸದ್ಯಕ್ಕೆ ಅದ ರೀ. ಈಗ ನಮ್ಮ 10-11 ಐತಂದ್ರೆ ತೋಟದಾಗ ತಿರುಗಾಡಂಗೆ ಅನ್ಸೋಲ್ದು, ಆ ರೀತಿ ಬಿಸಿಲದ. ಮತ್ತು ಇಂಥ ಟೈಮ್ದಾಗ ಗಿಡ ಒಡಿಸೋದು ಹೆಂಗೆ ಚಟ್ನಿ ಮಾಡೋದ ನಂತರ, ಆಮೇಲೆ ಅವಕ್ಕೆಲ್ಲ ಒಂದು ನೀರಿನ ಮ್ಯಾನೇಜ್ಮೆಂಟ್ ಹೆಂಗೆ. ಭಾಳಷ್ಟು ರೈತರಿಗೆ ಆ ಕಡೆ ಸ್ವಲ್ಪ ಬಿಜಾಪುರ ಆ ಕಡೆ ರೈತರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಮಳೆ ಅಂತೂ ಭಾಳ ಆಗ್ಯದ, ನೀರಿನ ಕೊರತೆ ಇಲ್ಲ. ಮತ್ತು ಬಿಜಾಪುರ ಹಿಡ್ಕೊಂಡು ಈ ಕಡೆ ನಮ್ಮ ಭಾಗ ಏನದ ಅಲ್ಲ, ನಮ್ಮ ಭಾಗಿಗೆ ಮತ್ತು ಯಥಾಸ್ಥಿತಿ ನೀರಿನ ಸಮಸ್ಯೆನೇ ಅದಾವೆ. ಹಂಗಾಗಿ ಏನದ, ಎಷ್ಟೇ ಕಡಿಮೆ ನೀರು ಇರಲಿ, ಕಡಿಮೆ ನೀರು ಇದ್ದದ್ದಕ್ಕೊಂದು ಪ್ರೊಸೆಸ್, ಒಂದು ಪದ್ಧತಿನೇ ಬೇರೆ ಅದ. ಹೆಚ್ಚು ನೀರು ಇದ್ದವ್ರಿಗೊಂದು ಪ್ರೊಸೆಸ್, ಒಂದು ಪದ್ಧತಿ, ಔಷಧಿ ಸ್ಪ್ರೇ ಒಳಗೆ ಪ್ರಮಾಣ ಒಳಗೆ ವ್ಯತ್ಯಾಸ ಅದಾವೆ. ಹಾಗಾಗಿ ಏನದ, ಮತ್ತು ಹೋದ ವರ್ಷ ಹೆಂಗೆ ನನಗೆ ರೈತರೆಲ್ಲರೂ ಕೂಡಿ ನನ್ನ ಜೊತೆ ಇದ್ದ ರೈತರಂತರೂ ಯಾರೂ ಫೇಲ್ ಆಗಿಲ್ಲ, ಎಲ್ಲರೂ ನಂಬರ್ 1 ಬೆಳ್ಕೊಂಡ್ರೆ. ಆಮೇಲೆ ಅವ್ರು ಏನು ವ್ಯವಹರಿಸ್ತಿದ್ದ ಪ್ರತಿ ವರ್ಷ ಬೆಳೀತಿದ್ರಲ್ಲ ಆ ರೀತಿ ಅದಕ್ಕಿಂತಲೂ ಚಂದೇ ಬೆಳ್ಕೊಂಡಾರ. ನಾ ಮಾತ್ರ ಅವ್ರದ್ದು ಒಂದು ದಿನ ಹೋಗಿ ಪ್ಲಾಟ್ ನೋಡಿಲ್ಲ. ಏನು ಅವ್ರು ಫೋಟೋ ಕಳಿಸ್ತಿದ್ರು, ಈ ರೀತಿ ಆಗ್ಯದ, ನಾವು ಈ ಟೇಜ್ನಾಗಿದ್ದೀವಿ, ಹಿಂಗೆ ಅದ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವ್ರಿಗೆಲ್ಲೇ ಪಟ ಚಾಟ್ ಬರೆದು ಕಳಿಸ್ತಿದ್ದೆ. ಹಂಗೆ ರೀತಿ ಮಾಡಿಕೊಂಡು ಎಲ್ಲರೂ ಬೆಳೆದಾರ, ಚಲೋ ಆಗ್ಯದ. ಮತ್ತು ಅವರು ಯಾರು ನಮ್ಗೆ ಲಾಸ್ ಆಗ್ಯದ ಅಂತಂದಿಲ್ಲ. ಆಮೇಲೆ ಇನ್ನೊಂದು ಥೋಡೆ ಪ್ಲಾಟ್ಗಳು ಅಕ್ಟೋಬರ್ 1ನೇ ತಾರೀಕಿಗೆ ಇದ್ದವು ರೀ. ಅವರೆಲ್ಲ ಕಾಯಿ ಕಟ್ ಮಾಡಿ ಮಾರ್ಕೊಂಡು ಬಿಟ್ರೆ. ಅವರೆಲ್ಲ 210, 200, 205 ಈ ರೀತಿ ಮಾಡ್ಕೊಂಡ್ರೆ
ಯಾಕಂದ್ರೆ ಈ ರೇಟ್ ಉಳಿತದೋ ಇಲ್ಲೋ ಹೊಳ್ಳೆ ಡೌನ್ ಆಯ್ತಂದ್ರೆ ಹೆಂಗೆ ಮಾಡೋಣ ಅಂತಂದು ಅವ್ರು ಅವಾಗೆ ಬಡ ಬಡ ಕೊಟ್ಟುಬಿಟ್ರೆ ಹೊಳಿಗೆ ರೇಟ್ ಆಗಿಬಿಟ್ಟದು. ಅದಕ್ಕೆ ಅದೊಂದು ಹಳಾಳಿಂದ ಅನಿಸ್ಯದು. ಅದಕ್ಕೆ ಇರಲ್ರಿ, ಯಾಕಂತಂದ್ರೆ ರೇಟ್ ಹೆಚ್ಚಾಯ್ತಂದ್ರೆ ಏನು ಅನ್ಸಂಗಿಲ್ಲ, ಕಡಿಮೆ ಆಯ್ತಂದ್ರೆ ಮನ್ಸಿಗೆ ಭಾಳ ಆಘಾತ ಆಗ್ತದೆ. ಯಾಕಂತಂದ್ರೆ ಲಾಸ್ ಅನುಭವಿಸ್ತಿರ್ತೀವಿ. ಹೆಚ್ಚಿಗೆ ಆಗಿತ್ತಂದ್ರೆ ಏನು ಅನ್ಸಲ್ ಬಿಡು, ನಮ್ದು ಇಟ್ಟೆ ಆದ ಹಣಿಬಾರ ಅಂದು ಗಪ್ಪ ಆಗ್ತೀವಿ. ಹೀಗಾಗಿ ಭಾಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ಕೋರಿ. ಈ ವರ್ಷ ಆದರೂ ದ್ರಾಕ್ಷಿ ಅಂತರೂ ನನಗೆ ಅನ್ಸೋ ಮಟ್ಟಿಗೆ ಒಂದು ವರ್ಷ ಅಂತರೂ ರೇಟ್ ಇದೆ ಯಥಾಸ್ಥಿತಿ ಮುಂದುವರಿತದ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಈ ರೀತಿ ನನಗೊಂದು 2 ಸರಿ ಆಗ್ಯದ್ರಿ ನನ್ನ ಜೀವನದಾಗ. 2-3 ವರ್ಷ ರೇಟೇನೇ ಇದ್ದಿತ್ತಿಲ್ಲ, ಒಮ್ಮೆ ರೇಟ್ ಆಗ್ತಿತ್ತು. ರೈತರ ಬಳಿ ಆ ವರ್ಷ ಮಾಲ್ ಇರೋಂಗಿಲ್ಲ. ಈ ಪೆಟ್ಟು ತಿಂದು ವರ್ಷ ಅಂತರೂ 2 ವರ್ಷ ಗಿಡ ಸುಧಾರಿಸಂಗಿಲ್ಲ ರೀ, ವೀಕ್ ಇರ್ತಾವೆ. ಯಾಕಂತಂದ್ರೆ ನೀರಿನ ಸಮಸ್ಯೆ ತುಂಬ ಅನುಭವಿಸಿರ್ತಾವೆ. ಆ ಸಮಸ್ಯೆ ಒಳಗೆ ನಾವು ಗೊನೆ ಕಾಯ್ಕೊಂಡಿರ್ತೀವಿ. ಹಂಗಾಗಿ ಅದು ಗಿಡ ಏನು ಗೊನೆಗೆ ನೋಡಬೇಕು, ಏನು ತಾನು ಆ್ಯಕ್ಟಿವ್ ಉಳ್ಕೋಬೇಕು, ಏನು ನೀರಿನ ಸಮಸ್ಯೆ ಅನುಭವಿಸ್ಬೇಕು. ಹೀಗಾಗಿ 1 ವರ್ಷ ಗಿಡ ಪೆಡ್ತಿತ್ತಂದ್ರೆ 2 ವರ್ಷ ಹೇಳಂಗಿಲ್ಲ, ರಿಕವರಿ ಆಗಂಗಿಲ್ಲ ರೀ, ಎವರೇಜ್ ಬರೋಂಗಿಲ್ಲ. ಅದಕ್ಕೆ ಈ ವರ್ಷ ಗೊನೆ ಕಡಿಮೆ ಬಿಟ್ಟದ. ಯಾಕಂದ್ರೆ ಅದನ್ನೆಲ್ಲ ನೀರಿನ ಹೊಡೆತದಿಂದ. ಹಾಗಾಗಿ ಏನದ ಇನ್ನೂ 1 ವರ್ಷ ನನಗೆ ರೇಟ್ ಇರ್ತದೆ ಅಂತ ಅನ್ನಿಸ್ತದೆ. ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ರೀ, ಮಾರ್ಕೆಟಿಗೆ ಯಾರು ರೈತರೇನು ಟೋರೇಜ್ ಕಳಿಸ್ತಾರಲ್ಲ, ನನಗೆ ಫೋನ್ ಮಾಡಿ ಕಮಿತಿ ನನಗೊಂದು 2-3 ಸಾವಿರ ಜನ ಲಿಂಕ್ನಾಗ ಅದಾರ ರೀ. ಅವರೆಲ್ಲ ಹೇಳ್ತಾರೆ ಯಾರೂ ಮಾಲಿಟ್ಟಿಲ್ಲ, ಸೀದಾ ಹೋಗೋಣ 200 ಮೇಲೆ ನಾನು ಕೊಟ್ಟು ಬಂದುಬಿಡೋದು. ಅದಕ್ಕೆ ರೈತರ ಬಳಿ ಮಾಲೇ ಉಳಿದಿಲ್ಲ. ಇನ್ನು ಮುಂದೆ ರೇಟ್ ಆಗ್ತದಂತ ಹೇಳ್ತಾರೆ ರೀ, ಆದ್ರೆ ನಮ್ಗೆ ವಿಶ್ವಾಸ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂತಂದ್ರೆ, 1-1.5 ತಿಂಗಳ ಹಿಂದೆ ಬೆಳ್ಳುಳ್ಳಿ 70-80-100 ರೂಪಾಯಿ ಪಾವು ಕಿಲೋ ಮಾರ್ತಿತ್ತು. ಈಗ 60-70 ರೂಪಾಯಿ ಕೆಜಿ ಮಾರಾಗತ್ತದ. ಯಾಕಾಡ್ದಾರ ತರಿಸ್ಕೊಂತಾರೆ. ಹಾಗಾಗಿ ಆ ಟೈಮ್ದಾಗ ತರಿಸ್ಕೊಂಡು ಬಿಟ್ರೆ ಅಂದ್ರೆ ನಾವೇನು ಮಾಡೋದು? ಅದಕ್ಕೆ ಭಯ ಬಿದ್ದೇನದ ನಾವು ಕೊಡ್ಬೇಕಂತ ಮಾಡೀನಿ ರೀ. ನಾ ಏನು ಮಾಲ್ ಇಟ್ಕೊಳ್ಳಂಗಿಲ್ಲ, ಹೆಂಗೆ ಮಾಲ್ ಬರ್ತದಲ್ಲ ಹಂಗಂಗೆ ಕೊಟ್ಕೋತ ಖಾಲಿ ಮಾಡ್ತೀನಿ. ಮುಂದೆ ನನಗೆ 500 ರೂಪಾಯಿ ಕೆಜಿ ಮಾರಲೇಕ ನಾ ಇದ್ದ ರೇಟಿನ ಒಳಗೆ ಖುಷಿ ಪಡ್ತೀನಿ, ಮಾರ್ಕೋತೀನಿ. ಒಂದು ವೇಳೆ ಕೊಳ್ಳೆ ರಿಟರ್ನ್ ಬರ್ತಂದ್ರೆ ಏನು ಮಾಡೋದು ರೀ? ಲಾಸೇ ಇಲ್ಲ. ಅದು ಲಾಸ್ ತಡ್ಕೊಳ್ಳೋ ಶಕ್ತಿ ರೈತರ ಬಳಿ ಕಳ್ಕೊಂಡು ಬಿಟ್ಟದ. ಈಗ 3 ವರ್ಷ ಲಾಸ್, 3 ಇದೊಂದು 4 ವರ್ಷ ಐತಲ್ಲ ರೀ. ಈ ವರ್ಷ ಮಾಲ್ ಇಲ್ಲಾರ ಬಟ್ಟೆ ಕ್ಲಾಸ್, ಮೊದಲೇನದ ಮಾಲ್ ಇದ್ದರೂ ರೇಟ್ ಇಲ್ಲಾರ ಬಟ್ಟೆ ಕ್ಲಾಸ್. ಹೆಂಗೆ ಮಾಡೋದು ರೀ? ಎಲ್ಲ ಲಾಸ ರೈತರ ಮುಖಾಂತರ ಕಡಿಮೆ. ಅದಕ್ಕೆ ಭಾಳಷ್ಟು ಏನದ ಎಚ್ಚರಿಕೆಯಿಂದ ಚೆಂದಾಗಿ ನೀರು ಕಡಿಮೆ ಇದ್ದು, ಆಮೇಲೆ ಗರ್ಭಿನ ಔಷಧ ಭಾಳ ಚಂದ ಹೊಡ್ಕೋರಿ. ಬಿಸಿಲು ಜಾಸ್ತಿ ಅದ, ಭಾಳಷ್ಟು ರೈತರಿಗೆ ಎಡುವುದೇ ಇಲ್ಲೇ ರೀ. ಬಿಸಿಲದ ಅದು ಔಷಧ ಸಂಜೆಳಾಗ ಹೊಡಿಬೇಕು, ಮುಂಜಾನೆ ಹೊಡಿಬೇಕು. ಗರ್ಭಿನ ಔಷಧ ಹೊಡಿಬೇಕಾದ್ರೆ ಕೆಲವೊಂದು ಪ್ರೊಸೆಸ್ ಮಾಡಬೇಕಾಗ್ತದೆ ರೀ. ಕೆಲವೊಂದು ಗೊಬ್ಬರಗಳು ಕೊಡಬೇಕಾಗ್ತದೆ. ಈಗ ಸದ್ಯಕ್ಕೆ ನೀವು ಅಕ್ಟೋಬರ್ ಟೈಮ್ದಾಗ ಗೊನೆ ಹಿಗ್ಗಿಸ್ಕೊಳಕ್ಕೆ GM ಮಾಡ್ಬೇಕಂದ್ರೆ ಏನು ಮಾಡ್ತಿದ್ರಿ? ನೀವೆಲ್ಲ ಏನು ಮಾಡ್ತೀವಿ ರೀ? ಫಸ್ಟ್ 1-2 ದಿವಸ ಇರ್ಲಿಕ್ಕೆ ಈ ಗೊಬ್ಬರ ಕೊಡ್ತೀವಿ. ಆಮೇಲೆ ಅದು ಗೊಬ್ಬರ 2ನೇ ದಿವಸ ಅಥವಾ 3ನೇ ದಿವಸ ಗಿಡಕ್ಕೆ ತೊಗೊಂಡಿರ್ತದೆ. ಆ ಟೈಮ್ದಾಗ ಸ್ವಲ್ಪ ನೀರು ಜಾಸ್ತಿ ಕೊಟ್ಟು ಅವತ್ತು GM ಮಾಡ್ಕೊತೀವಿ. ಮತ್ತು ಏಪ್ರಿಲ್ ಟೈಮ್ದಾಗ ಸುಡು ಬಿಸಿಲು ಇರ್ತದೆ, ಯಾವುದೇ ರೀತಿಯಾದಂಥದ್ದು ಅದಕ್ಕೆ ಅವನು ತಂಪು ಗಾಳಿ, ನೀರಿನ ಅಂಶ ಹತ್ತಂಗಿಲ್ಲ. ಅಂಥ ಟೈಮ್ದಾಗ ನಾವು ಸ್ವಲ್ಪ ನೀರು ಕಡಿಮೆ ಇದ್ದಾಕ್ರ ನೋಡಿರಿ. ನೀರಂತರೂ ನಾವು 2 ದಿನಕ್ಕೊಮ್ಮೆ, ಒಬ್ಬರು 1 ದಿನ ಬಿಟ್ಟು 1 ದಿನ ಕೊಡ್ತಾರೆ. ಕೆಲವೊಂದು ರೈತರು 1 ದಿನ ಇದು ಡೈಲಿ ಕೊಡ್ತಿರ್ತಾರೆ. ಕೆಲವೊಂದು ರೈತರು ಏನು ಮಾಡ್ತಾರೆ 3 ದಿವಸಕ್ಕೊಮ್ಮೆ ಕೊಡ್ತಿರ್ತಾರೆ. ವಿಶೇಷವಾಗಿ 1 ದಿನ ಬಿಟ್ಟು 1 ದಿನನೇ ಜಾಸ್ತಿ ಕೊಡ್ತಾರೆ. ಇನ್ನು ಕೆಲವೊಂದು ರೈತರು ಏನು ಮಾಡ್ತಾರೆ 3 ದಿವಸಕ್ಕೊಮ್ಮೆ ಕೊಡ್ತಾರೆ ರೀ. ಇದು 2 ಹೆಚ್ಚಿಗೆ ಫಾಲೋ ಮಾಡ್ತಾರೆ. 1 ದಿನ ಅಂತರೂ ಭಾಳ ವಿಶೇಷವಾಗಿ ಬಿಡೋಂಗಿಲ್ಲ. ಹಾಗಾಗಿ ಅಂಥ ರೈತರು ಏನಾಗಿಬಿಡ್ತದೆ, ನಮ್ಮ ಗರ್ಭಿನ ಔಷಧದ್ದು ಡೇಟ್ ಬಂದಿರ್ತದೆ. ನಾವು ಈಗ ನಾವು 30ನೇ ದಿವ್ಸಿನ ಪ್ಲಾಟ್, 30ನೇ ದಿವ್ಸಿನ ಪ್ಲಾಟ್ ಇರ್ತದೆ. 30ನೇ ದಿವ್ಸಿನ ಪ್ಲಾಟ್ ಇರೋಣ, ಅವತ್ತು ನೀರು ಬಿಡೋದೇನದ ನಾವು ಇರೋಂಗಿಲ್ಲ. ಅವತ್ತು ಗರ್ಭಿನ ಔಷಧ ಇರ್ತದೆ, ನಾವು ಹೊಡೆದು ಬಿಡ್ತೀವಿ. ಅಲ್ಲಿ ಗಿಡದಾಗ ನೀರಿನ ಅಂಶ ಕಡಿಮೆ ಇರ್ತದೆ. ಹಾಗಾಗಿ ಅಲ್ಲಿ ನಾವು ಔಷಧ ಹೊಡೆದು ವೇಸ್ಟ್ ಆಗ್ತದೆ, ಫೀಲ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಅದ್ರ ಬಗ್ಗೆ ಡಿಟೇಲಾಗಿ ಮತ್ತು ವಿಡಿಯೋಗಳು ಬರ್ತಾವೆ ರೀ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಯಾರಾದರೂ ಚಾರ್ಟ್ ಅದು ಇದು ನೀವು ಫೋನ್ ಮಾಡಿದ್ರಿ, ಚಾರ್ಟಿನ ಸಲುವಾಗಿ ಭಾಳಷ್ಟು ರೈತರು. ನಾನು ಸ್ವಲ್ಪ ಕೆಲಸ ಒಳಗಿದ್ದೀನಿ ರೀ. ಯಾಕಂತಂದ್ರೆ ಸೀಸನ್ ಅಲ್ರಿ, ಈಗ ಲೇಬರ್ ಸಮಸ್ಯೆ ಭಾಳಷ್ಟು ಇರ್ತದೆ. ಹಾಗಾಗಿ ನಮಗೆ ಒಟ್ಟು ಟೈಮೇ ಸಿಕ್ಕಿಲ್ಲ. ಹಾಗಾಗಿ ನಾವು ಈಸ್ದಿನ ತನಕ ಫೋನ್ ಮಾಡಿದವ್ರಿಗೆಲ್ಲ ಏಪ್ರಿಲ್ 1ನೇ ತಾರೀಕು ಹಿಡ್ಕೊಂಡು 10ನೇ ತಾರೀಕಿನ ತನಕ ಚಾಟ್ನಿ ಪ್ಲ್ಯಾನ್ ಅದ ರೀ ನಂದು. ಅದ್ರ ವಿಶೇಷವಾಗಿ 5ರ ಮುಂದೆ ಹೊಡಿಬೇಕನ್ನೋ ಒಂದು ಪ್ಲ್ಯಾನ್ ಐತಿ. ಇದ್ರ ಬಗ್ಗೆ ಡಿಟೇಲಾಗಿ ಮುಂದೆ ಮತ್ತು ವಿಡಿಯೋದಾಗ ಮಾತಾಡೋಮಂತ್ರಿ. ಒಳ್ಳೆ ರೇಟ್ ಅದ ನೋಡಿರಿ, ಸರಿಯಾಗಿ ಮಾರ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.